ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಕಾರವಾರ ತಾಲೂಕಿನ ಶಿರವಾಡ ಗ್ರಾಮದ ಬಂಗಾರಪ್ಪ ನಗರದಲ್ಲಿ ಅರಣ್ಯ ಇಲಾಖೆ ನಡೆಸುತ್ತಿರುವ ಮನೆ ತಿರುವು ಕಾರ್ಯಾಚರಣೆಗೆ ತಡೆ ನೀಡಬೇಕೆಂದು ಆಗ್ರಹಿಸಿ ಸ್ಥಳೀಯ ನಿವಾಸಿಗಳು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿದ್ದಾರೆ. ಹಲವು ವರ್ಷಗಳಿಂದ ಇಲ್ಲಿ ವಾಸವಾಗಿದ್ದರೂ ಈಗ ತೆರವು ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಎಂದು ನಿವಾಸಿಗಳು ಆರೋಪಿಸಿದ್ದು, ಶಾಸಕ ಸತೀಶ್ ಸೈಲ್ ಹಾಗೂ ಜಿಲ್ಲಾಧಿಕಾರಿಗಳ ಮಧ್ಯಸ್ಥಿಕೆಗೆ ಮನವಿ ಮಾಡಿದ್ದಾರೆ. ಶಿರವಾಡ ಗ್ರಾಮದ ಬಂಗಾರಪ್ಪ ನಗರದಲ್ಲಿ ಮನೆ ತೆರವು ವಿಚಾರ ಇದೀಗ ಹೊಸ ವಿವಾದಕ್ಕೆ ಕಾರಣವಾಗಿದೆ. ಕಳೆದ 30-35 ವರ್ಷಗಳಿಂದ ಇಲ್ಲಿ ವಾಸವಿದ್ದು ಹೆಸ್ಕಾಂ ವಿದ್ಯುತ್ ಸಂಪರ್ಕ ಸೇರಿದಂತೆ ಹಲವು ದಾಖಲೆಗಳು ನಮ್ಮ ಬಳಿ ಇವೆ. ಆದರೂ ಅರಣ್ಯ ಇಲಾಖೆ ಮನೆ ತೆರವಿಗೆ ಮುಂದಾಗಿದೆ ಎಂದು ನಿವಾಸಿಗಳು ಆರೋಪಿಸಿದ್ದಾರೆ. ಇನ್ನು ಮಳೆಗಾಲ ಆರಂಭವಾಗ್ತಾ ಇರುವ ಹಿನ್ನೆಲೆಯಲ್ಲಿ ಮನೆಗಳ ಮೇಲ್ಛಾವಣಿ ಸೇರಿದಂತೆ ಅಗತ್ಯ ದುರಸ್ತಿ ಕೆಲಸಗಳಿಗೆ ಅವಕಾಶ ನೀಡಬೇಕು ಎಂದು ನಿವಾಸಿಗಳು ಒತ್ತಾಯಿಸಿದ್ದಾರೆ. ಆದರೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಅರಣ್ಯ ಇಲಾಖೆ ಅಧಿಕಾರಿಗಳು, ಅರಣ್ಯ ಇಲಾಖೆಯ ಜಮೀನಿನಲ್ಲಿ ನಿರ್ಮಿಸಲಾಗಿರುವ ಅನಧಿಕೃತ ಕಟ್ಟಡಗಳನ್ನು ಮಾತ್ರ ತೆರವು ಮಾಡಲಾಗ್ತಾ ಇದೆ. ಇಲಾಖೆಯ ನಿಯಮದ ಪ್ರಕಾರ ಅಕ್ರಮ ಸಕ್ರಮ ಮನೆಗಳ ದುರಸ್ತಿಗೂ ಅವಕಾಶ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಇನ್ನೊಂದೆಡೆ ನಿವಾಸಿಗಳ ಪರವಾಗಿ ಮಾತನಾಡಿದ ಸಮೀರ್ ನಾಯಕ್, ಜನವಸತಿ ಪ್ರದೇಶದ ಮಧ್ಯೆಯೇ ಅರಣ್ಯ ಜಮೀನು ಇರುವುದರಿಂದ ಇಂತಹ ಸಮಸ್ಯೆಗಳು ಎದುರಾಗ್ತಾ ಇವೆ. ಸರ್ಕಾರ ಶಾಶ್ವತ ಪರಿಹಾರ ಕಂಡುಹಿಡಿಯಬೇಕು ಎಂದು ಆಗ್ರಹಿಸಿದ್ದಾರೆ. ಸದ್ಯ ಮುಂದಿನ ಕ್ರಮ ಕೈಗೊಳ್ಳುವವರೆಗೆ ನಿವಾಸಿಗಳಿಗೆ ಯಾವುದೇ ತೊಂದರೆ ನೀಡದಂತೆ ಶಾಸಕ ಸತೀಶ್ ಸೈಲ್ ಹಾಗೂ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಅವರನ್ನು ಏಳಿಸಬಾರ್ದಂತಿದೆ. ನೀವು ಏಳಿಸ್ತಾ ಇದ್ದಾರೆ, ಪುನಃ ಅದನ್ನೇ ಮಾಡ್ತಾ ಇದ್ದಾರೆ. ಮತ್ತು ನಿಮಗೆ ಮಳೆಗಾಲ ಬಂದಾಗ ನೆನಪು ಬರ್ತದೆ. ಹಂಗೆ ಹೋದ್ರೆ ಪತ್ರ ಹಾಕ್ತೋ ಇಲ್ಲೋ, ನೀನು ಫೌಂಡೇಶನ್ ಇತ್ತೋ ಇಲ್ಲೋ, ಹಾಕಿ ಜಡಿ ನಾಯಕ್ ಅವ್ರೇನು ಮಾಡಿದ್ರು, ಮನೆ ಕಾಪಿ ಇಲ್ಲ ಸರ್. ಈ ಹಂಚಿದ ಸ್ಟ್ಯಾಪ್ ಮೊದಲು ಹಂಚಿದ ಸ್ಟ್ಯಾಪ್ ಬರುವುದಲ್ಲ, ಇದು ಸ್ಪಾಟ್ ಕೆಲವಷ್ಟು ಫಾರೆಸ್ಟ್ ಇದೆ. ಇವ್ರಿಗೆ ಒಂದು ಬರೀರಿ, ಡಿಸ್ಫಾರೆಸ್ಟ್ ಆಗ್ಲಿಕ್ಕೆ ಎಷ್ಟು ಜಾಗ ಇದೆಯಲ್ಲ, ಇದು ಇಲ್ಲೆಲ್ಲ ಇದು 22 ಇಮೇಜಲ್ಲಿ ಏನೂ ಇರಲಿಲ್ಲ. ಈಗ ಏನಿತ್ತು ಹೊಸ ಕಟ್ಟಿದ್ದಾರೆ ಅಂತ ಹೇಳಿ ಅವ್ರು ನಾವು ಸಪೋರ್ಟ್ ಮಾಡಿ ಅಂತ ಹೇಳಿಲ್ಲ. ಅದು ಮಳೆ ಬರುವುದಕ್ಕೆ ಸ್ಲ್ಯಾಬ್ ಇದು ಏನಾದ್ರು ಅಡ್ಡ ಹಾಕಿದ್ದಾರೆ. ಅಲ್ಲಿ 350 ಟೋಟಲ್ 350 ಫ್ಯಾಮಿಲಿ ಇದೆ ಸರ್. 350 ಈಗ ಎಸ್ಐಟಿಲಿ ಅಲ್ಲ, ನಾವೊಂದು ವಿಸಿಟ್ ಇಡುವ, ವಿಸಿಟ್ ಮಾಡಿ ಮೇಡಮ್. ಇವತ್ತು ಸಂಜೆ ಹೋಗ್ಬೋದು, ಫ್ರೀ ಇದ್ದೀವಿ. ಮಳೆ ಬಂದವರಿಗೆ ಮೇಲೆ ಕೊಟ್ಟಿದ್ದಾರೆ. ಕಾರವಾರದಲ್ಲಿ ಫ್ಯಾಮಿಲಿ ಇದ್ದಾರೆ. ನಾವು ಹಳೆ ತೆಗೆದಿಲ್ಲ, ಎಲ್ಲ ನೀವು ಎಲ್ಲ ತಗೊಂಡ್ಬಂದು ನಿಮ್ಮ ಹತ್ರ ಡಿಸ್ಫಾರೆಸ್ಟ್ ಆಗಿದೆ ಮೇಡಮ್. ಒಂದು ನೋಟಿಸ್ ಹಾಕಿ, ನಿಮ್ಮ ಹತ್ರ ಡಿಸ್ಫಾರೆಸ್ಟ್ ಆಗಿದೆ. ಅರುಣ್